ನಮಸ್ಕಾರ ಎಲ್ರಿಗೂ. ಡಯಟ್ ಮಾಡೋರಿಗೆ ಎಕ್ಸಸೈಸ್ ಮಾಡು, ಓಟ್ಸ್ ತಿನ್ನು, ತರಕಾರಿ ತಿನ್ನು ಅಂತ ಹೇಳ್ತಾರೆ. ಬರೀ ಓಟ್ಸ್ ತಿನ್ನೋಕ್ಕೆ ಬೇಜಾರು. ಈ ಥರ ಮಾಡ್ಕೊಂಡು ತಿನ್ನಿ, ಇಷ್ಟ ಆಗುತ್ತೆ. ಹೇಗೆ ಅಂತ ನೋಡೋಣ. ನೋಡಿ, ನಾನು ಕೆಲಾಗ್ಸ್ ಓಟ್ಸ್ನ ತೊಗೊಂಡಿದ್ದೀನಿ, ಒಂದು ಸಣ್ಣ ಕಪ್ಪಷ್ಟು. ಬರೀ ಓಟ್ಸ್ನ ಯೂಸ್ ಮಾಡಿ ಕಿಚಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಓಟ್ಸ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ಇದಕ್ಕೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಾನು ಪಾಟಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಪಾಟಲ್ಲಿ ಅಡುಗೆ ಮಾಡೋದು ಹೆಲ್ತಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. 1 ಸ್ಪೂನು ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಇಂಗು, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದು ಸಣ್ಣ ಕಪ್ಪಷ್ಟು ಬೀನ್ಸು, ಗಡ್ಡೆಕೋಸು, ಕ್ಯಾರೆಟು, ಕರಿಬೇವು, ಖಾರಕ್ಕೆ ತಕ್ಕಾಗಿ ಮೆಣಸಿನ್ಕಾಯಿ, ಈಗ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ವೆಜಿಟೇಬಲ್ಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೂರು ಅರಿಶಿನ ಹಾಕಿ, ಈಗ ಇದು ಆಗಿದೆ. ಈಗ 1 ಗ್ಲಾಸ್ ಅಷ್ಟು ನೀರು ಹಾಕಿ, ಈಗ 1 ನಿಮಿಷ ಕುದಿಯಕ್ಕೆ ಬಿಡೋಣ. ವೆಜಿಟೇಬಲ್ಸ್ ಎಲ್ಲ ಇನ್ನೂ ಸಾಫ್ಟ್ ಆಗುತ್ತೆ. ನೋಡಿ, ಕುದೀತಾ ಇದೆ ಇದು. ನೀವು ಆಯಿಲ್ ಬದಲು 1 ಸ್ಪೂನು ತುಪ್ಪನಾದರೂ ಹಾಕೋಬೋದು. ನೋಡಿ, ಈಗ ಇದು ಕುದೀತಾ ಇದೆ. ಫ್ರೈ ಮಾಡ್ಕೊಂಡಿರೋ ಓಟ್ಸ್ ಇದೆಯಲ್ಲ, ಇದಿಷ್ಟು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ರೆಡಿಯಾಗಿದೆ ಇದು. ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಕಿಚಡಿ ಥರ ಆಗುತ್ತೆ, ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಪಲಾವ್ ಥರ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಕಿಚಡಿ ಥರ ನಾನು ಮಾಡ್ತಾ ಇರೋದು. ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಬೇಗ ಆಗಿಬಿಡುತ್ತೆ, ಕ್ವಿಕ್ಕಾಗಿ, ಜಾಸ್ತಿ ಟೈಮ್ ಹಿಡಿಯಲ್ಲ. ನೋಡಿ, ಕುದೀತಾ ಇದೆ ಇದು. ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ನಿಂಬೆ ರಸನ ಹಾಕಿ, ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಓಟ್ಸ್ ಪಲಾವ್ ಆಗುತ್ತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಓಟ್ಸ್ ಕಿಚಡಿ ಆಗುತ್ತೆ ಅಷ್ಟೇ. ನೋಡಿ, ರೆಡಿಯಾಗಿದೆ. ನೋಡಿ, ಓಟ್ಸ್ ಕಿಚಡಿ ರೆಡಿಯಾಗಿದೆ. ವೆಜಿಟೇಬಲ್ಸ್ ಕೂಡ ಜಾಸ್ತಿ ಹಾಕಿದ್ದೀವಿ, ಹೆಲ್ತ್ಗೆ ಒಳ್ಳೆಯದು. ಓಟ್ಸು ಕೂಡ ಹೆಲ್ತ್ಗೆ ಒಳ್ಳೆಯದು, ಹಾಗಾಗಿ ನೀವು ಹೆಲ್ತಿಯಾಗಿ ಇರ್ತೀರಾ. ಬಿಸಿ ಬಿಸಿ ಓಟ್ಸ್ ಕಿಚಡಿ ರೆಡಿ.
ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಲಂಚ್ಗೆ, ಡಿನ್ನರ್ಗೆ ಯಾವ ಟೈಮ್ನಲ್ಲಾದರೂ ನೀವು ಸರ್ವ್ ಮಾಡ್ಬೋದು. ನೋಡಿದ್ರಲ್ವಾ ಓಟ್ಸ್ ಕಿಚಡಿ ಹೇಗೆ ಮಾಡೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೆಲ್ತಿಯಾಗಿರಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.